press the bell icon on the YouTube app and never miss another update. Hello my dear children, welcome back to the class. Yes, in our previous session we already know about the lesson occupations. So dear children, here occupation means any work that helps to earn money. ಓಕೆ, ಸೊ ಯಾವುದೇ ಒಂದು ಆದಾಯ ಬರುವಂಥ ಒಂದು ಕೆಲಸವನ್ನು ನಾವಿಲ್ಲಿ ಕಸುಬು ಅಥವಾ ವೃತ್ತಿ ಅಂತೇಳಿ ನಾವು ಕರಿತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ಹಿಯರ್ ದ ತ್ರೀ ಮೇನ್ ನೆಸೆಸಿಟೀಸ್ ಆಫ್ ಎನಿ ಪರ್ಸನ್ ಲೈಕ್ ಅ ಫುಡ್, clothes and a shelter. Okay, so these are the main basic needs of a people. ಸೊ ಲೈಕ್ ಬೇಸಿಕ್ ನೀಡ್ಸ್ ಅಂತ ಹೇಳಿದ್ರೆ ನಮಗಿಲ್ಲಿ ಮೂಲಭೂತವಾಗಿ ಬೇಕಾಗಿರುವಂಥ ಒಂದು ಸೌಕರ್ಯಗಳು, ಮೂಲಭೂತವಾಗಿ ಅವಶ್ಯಕತೆಗಳು, ಅಗತ್ಯತೆಗಳು ಅಂತೇಳಿ ಕರಿತೀವಿ. ಯಾವುದೇ ಒಬ್ಬ ವ್ಯಕ್ತಿಗೆ ಈ ಬೇಸಿಕ್ ನೀಡ್ಸ್ ಅಂತ ಹೇಳಿದ್ರೆ ಫುಡ್ ಆ್ಯಂಡ್ ಕ್ಲಾತ್ಸ್ ಆ್ಯಂಡ್ ಶೆಲ್ಟರ್, ಊಟ ಬೇಕು, ಬಟ್ಟೆ ಬೇಕು ಮತ್ತು ಇರೋದಕ್ಕೆ ವಾಸಸ್ಥಳ ಬೇಕು ಅಲ್ವಾ. ಸೊ ಇದು ಮೇಯ್ನಾಗಿ ಮೂರು ಮುಖ್ಯವಾಗಿರುವಂಥ ಅಗತ್ಯತೆಗಳು, ನಮ್ಮ ಮನುಷ್ಯನಿಗೆ ಬೇಕಾಗಿರುವಂಥ ಮುಖ್ಯವಾಗಿರುವಂಥ ನೆಸೆಸಿಟೀಸ್. ಓಕೆ, ಸೊ ಇನ್ ಆರ್ಡರ್ ಟು ಬೈ ದಿಸ್ ನೀಡ್ಸ್, ಹೌ, ಹೇಗೆ ಅಲ್ವಾ. ಸೊ ವಿ ನೀಡ್ ಮನಿ, ನಮಗೆ ಹೆಂಗೆ, ಅದು ಹೇಗೆ ಬೇಕು, ಇವುಗಳನ್ನು ನಾವು ಬೇಕು, ನಮಗೆ ಫುಡ್ ಬೇಕು, ಕ್ಲಾತ್ ಬೇಕು, ಅದರ ಜೊತೆಗೆ ನಮಗೆ ಇರೋದಕ್ಕೆ ಮನೆ ಬೇಕು. ಸೊ ಇದನ್ನೆಲ್ಲ ನಾವು ಹೇಗೆ ಪಡಿತೀವಿ? ಹಣದ ಮೂಲಕ ಪಡಿತೀವಲ್ವ. ಸೊ ಹಾಗಾದರೆ ಹಣ ಹೇಗೆ ಬರುತ್ತೆ? ಸೊ ವಿ ನೀಡ್ ವರ್ಕ್ ಅಲ್ವಾ. ಸೊ ವಿ ನೀಡ್ ವರ್ಕ್. ಸೊ ದಿಸ್ ಇಯರ್ ವರ್ಕ್ ಮೀನ್ಸ್ ಲೈಕ್ ಆಕ್ಯುಪೇಷನ್ಸ್, ಕೆಲಸ, ವೃತ್ತಿ. ಓಕೆ, ಸೊ ಎನಿ ವರ್ಕ್ ದಟ್ ಹೆಲ್ಪ್ಸ್ ಟು ಅರ್ನ್ ಮನಿ. ಓಕೆ, ಸೊ ಯಾವ ಒಂದು ಕಸುಬುಗಳಿಂದ ನಮಗೆ ಆದಾಯ ಬರುತ್ತೋ ಅದನ್ನು ನಾವು ಆಕ್ಯುಪೇಷನ್ಸ್ ಅಂತೇಳಿ ನಾವು ಕರಿತೀವಿ. ಸೊ ಆಕ್ಯುಪೇಷನ್ಸ್ ಮೀನ್ಸ್ ಇಯರ್ ಪೀಪಲ್ engage in different occupations. Okay, so like based on their talent, interest and ability and also availability of the work. ಓಕೆ, ಸೊ ಇಲ್ಲಿ ಪೀಪಲ್, ಜನರು ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಯುಪೇಷನ್ಸಲ್ಲಿ ಎಂಗೇಜ್ ಆಗಿರ್ತಾರೆ. ಅದು ಯಾವ ಒಂದು ಆಧಾರದ ಮೇಲೆ ಅಂತ ಹೇಳಿದ್ರೆ ನಾವು ಅವರ ಒಂದು ಆಸಕ್ತಿ ಆಗಿರ್ಬೋದು, ಅವರ ಒಂದು ಸಾಮರ್ಥ್ಯ ಆಗಿರ್ಬೋದು, ಮತ್ತು ಅವರ ಒಂದು ಲೈಕ್ ಏನು ಹೇಳ್ತೀವಿ, ಅವೈಲಬಿಲಿಟಿ ಆಫ್ ವರ್ಕ್ ಅಂತೇಳಿ. ಸೊ ಆ ಒಂದು ಕೆಲಸಕ್ಕೆ ಬೇಕಾಗಿರುವಂಥ ಅವಶ್ಯಕತೆ. ಸೊ ಈ ಆಧಾರದ ಮೇಲೆ ಏನು ಮಾಡ್ತಾರೆ, ಜನಗಳು ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಯುಪೇಷನ್ಸಲ್ಲಿ ಎಂಗೇಜ್ ಆಗ್ತಾರೆ ಅಲ್ವಾ. ಎಸ್, ಆ್ಯಂಡ್ ದೇ ವರ್ಕ್ ಆ್ಯಸ್, ಹೇಗೆ ವರ್ಕ್ ಮಾಡ್ತಾರೆ, ಯಾವ ಕೆಲಸಗಳಲ್ಲಿ ಅವರು ವರ್ಕ್ ಮಾಡ್ತಾರೆ ಅಂತ ಹೇಳಿದ್ರೆ ಲೈಕ್ ಫಾರ್ಮರ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಆ್ಯಂಡ್ ಟೀಚರ್ಸ್, doctors, nurse, engineers and also like a miners and a shopkeepers. Okay, so etc. So and also some people do in office work. ಕೆಲವೊಬ್ಬರು ಆಫೀಸಲ್ಲಿ ಕುತ್ಕೊಂಡು ಮಾಡುವಂಥ ಕೆಲಸಗಳನ್ನು ನಾವು ನೋಡ್ತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಆ್ಯಂಡ್ ಆಲ್ಸೋ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಯುಪೇಷನ್ಸ್ ಮೀನ್ಸ್ ಇಯರ್ ಲೈಕ್ ಅ ಫಾರ್ಮಿಂಗ್, ಫಿಶಿಂಗ್ and also the another one is a mining and other special occupations ಅಂತೇಳಿ ನಾವು ಕರಿತೀವಿ. ಸೊ ಆಲ್ರೆಡಿ we discussed the previous class of farming. ಸೊ in our India, the land of villages ಅಂತ ಹೇಳಿದ್ರೆ most of the large people live in village. It means like the 70% of people live in village. Understood? Here in the village, the farming is an important occupation. So farming ಅನ್ನೋದು, so farming also we can call agriculture, is an important occupation in village people. Okay children? Yes, and also we call the agriculture ಅಂತ ಹೇಳಿದ್ರೆ ಬೇಸಾಯ ಅಂತೇಳಿ ನಾವು ಕರಿತೀವಿ. ಸೊ ದಿಸ್ ಅಗ್ರಿಕಲ್ಚರ್ ಆರ್ ಫಾರ್ಮಿಂಗ್ ಪ್ರೊವೈಡ್ಸ್ ಅ ಲೈವ್ಲಿಹುಡ್ ಟು ದೋಸ್ ಪೀಪಲ್. ಸೊ ಅಲ್ಲಿ ಹಳ್ಳಿಯಲ್ಲಿ ಅವರ ಒಂದು ಜೀವನೋಪಾಯದ ವೃತ್ತಿ ಯಾವುದು ಅಂತ ಹೇಳಿದ್ರೆ ಒಂದು ಏನು ಹೇಳ್ತೀವಿ ನಾವು, ವ್ಯವಸಾಯ ಅಂತೇಳಿ ನಾವು ಕರಿತೀವಿ ಅಲ್ವಾ. ಸೊ ಈ ವ್ಯವಸಾಯವನ್ನು ಮಾಡೋದಕ್ಕೆ ಯಾರು ಬೇಕಾಗಾದರೆ ಫಾರ್ಮರ್. ಓಕೆ, ಸೊ ಫಾರ್ಮರ್ಸ್ ಗ್ರೋ 2 types ಆಫ್ ಕ್ರಾಪ್ಸ್ ಅಂತ ಹೇಳಿದೆ. ಫುಡ್ ಕ್ರಾಪ್ಸ್, ಇಟ್ ಮೀನ್ಸ್ ಲೈಕ್ ಯೂಸ್ ಫಾರ್ ಆ್ಯಸ್ ಅ ಫುಡ್.
ಓಕೆ, ಫುಡ್ ಕ್ರಾಪ್ಸ್, ಅವುಗಳನ್ನು ನಾವು ಊಟ ಮಾಡೋದಕ್ಕೋಸ್ಕರನೇ ನಾವು ಅವನ್ನ ಬೆಳಿತೀವಿ. ಸೊ ಸಮ್ಟೈಮ್ಸ್ ಮಾತ್ರ ನಾವು ಅದನ್ನು ಸೇಲ್ ಮಾಡ್ತೀವಿ. ಓಕೆ, ಸೊ ಫಾರ್ಮರ್ಸ್ ಗ್ರೋ 2 types of crops like food crops and cash crops. So here cash crops means only here for sale, profit. ಸೊ ಪ್ರಾಫಿಟನ್ನು ಪಡೆಯೋದಕ್ಕೆ ಮಾತ್ರ ಅದನ್ನು ಬೆಳೀತಾರೆ. ಫಾರ್ ಎಕ್ಸಾಂಪಲ್ ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಟೊಬ್ಯಾಕೊ ಆಗಿರ್ಬೋದು, ಶುಗರ್ ಕೇನ್ ಆಗಿರ್ಬೋದು, ಇವುಗಳನ್ನು ನಾವೇನಂತ ಕರಿತೀವಿ, ವಾಣಿಜ್ಯ ಬೆಳೆಗಳು ಅಂತ ಕರಿತೀವಿ, ಅಥವಾ ಕ್ಯಾಶ್ ಕ್ರಾಪ್ ಅಂತೇಳಿ ಕರಿತೀವಿ. ಸೊ ದೆನ್ ಫಾರ್ಮರಿಗೆ ಇದೆಲ್ಲ ಬೆಳೆಯೋದಕ್ಕೆ ಏನು ಬೇಕು? ದ ಫಾರ್ಮರ್ಸ್ ನೀಡ್ ಫ್ಲ್ಯಾಟ್ ಲ್ಯಾಂಡ್ಸ್. ಸೊ ಸಮತಟ್ಟಾಗಿರುವಂತಹ ಅವರಿಗೆ ಪ್ರದೇಶ ಬೇಕು ಅಲ್ವಾ. ಆ್ಯಂಡ್ ಆಲ್ಸೋ ನೀಡ್ ಗುಡ್ ಕ್ವಾಲಿಟಿ ಸಾಯಿಲ್, ಅಂದರೆ ಉತ್ತಮವಾಗಿರೋ ಫಲವತ್ತತೆ ಇರುವಂತಹ ಮಣ್ಣು ಬೇಕಲ್ವಾ. ಸೊ ಫ್ಲ್ಯಾಟ್ ಲ್ಯಾಂಡ್ ಬೇಕು ಮತ್ತು ಫಲವತ್ತಾಗಿರುವಂತಹ ಮಣ್ಣು ಬೇಕು. ಅದರ ಜೊತೆಗೆ ಫಾರ್ಮರ್ಸ್ ನೀಡ್ ವಾಟರ್, ನೀರು ಬೇಕು ಅಲ್ವಾ, ಒಂದು ವ್ಯವಸಾಯ ಮಾಡೋದಕ್ಕೆ ಇದೆಲ್ಲನೂ ಬೇಕು. ಸೊ ಇಯರ್ ವಾಟರ್ ಸೋರ್ಸ್, ಹಾಗಾದರೆ ಸೋರ್ಸ್ ಆಫ್ ವಾಟರ್ ಯಾವುದಾಗಾದರೆ ಇಟ್ ಮೀನ್ಸ್ ರಿವರ್ಸ್, ಟ್ಯಾಂಕ್ಸ್, canals and also the rain. Okay, so these are the source of water. And also in villages people do different jobs related to farming. ಸೊ ಇಯರ್ ವ್ಯವಸಾಯ ಮಾಡೋದ್ರ ಜೊತೆಗೆ ಅದನ್ನು ನಾವು ವ್ಯವಸಾಯ ಅಂತಲೇ ಕರಿತೀವಿ. ಅದರ ಜೊತೆಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದು ಜಾಬ್ಸ್ಗಳನ್ನು ಮಾಡ್ತಾರೆ. ಸೊ ಅದು ಯಾವುದು ಅಂದರೆ ಕ್ಯಾಟಲ್ ರೇರಿಂಗ್ ಅಂತೇಳಿ ಕರಿತೀವಿ, ಪ್ರಾಣಿಗಳನ್ನು ಸಾಕೋಣ, ಜಾನುವಾರು ಸಾಕಾಣಿಕೆಯನ್ನು ಮಾಡ್ತಾರೆ. ಸೊ ಇಯರ್ ಕ್ಯಾಟಲ್ ರೇರಿಂಗ್ ಮೀನ್ಸ್ ಲೈಕ್ ಕೌಸ್, ಬಫೆಲೋಸ್ ಆ್ಯಂಡ್ ಗೋಡ್ಸ್. ಸೊ ಇವುಗಳನ್ನು ಸಾಕ್ತಾರೆ. ಇಟ್ ಗಿವ್ಸ್ ಅಸ್ ಮಿಲ್ಕ್ ಆ್ಯಂಡ್ ಮೀಟ್ ಪ್ರಾಡಕ್ಟ್ಸ್ಗಳನ್ನು ನಮಗದು ಕೊಡುತ್ತೆ. ಆ್ಯಂಡ್ ಆಲ್ಸೋ ಇಯರ್ ಆಕ್ಸಿನನ್ನು, ಎತ್ತುಗಳನ್ನು ಸಾಕ್ತಾರೆ. ಇದು ಏನಕ್ಕೆ ಅಂತ ಹೇಳಿದ್ರೆ ಪ್ಲೋಯಿಂಗ್ ಫೀಲ್ಡಿಗೆ, ಅದರ ಜೊತೆಗೆ ಇನ್ನು ಪುಲ್ಲಿಂಗ್ ದ ಕಾರ್ಟ್ಸ್. ಓಕೆ, ಸೊ ಎತ್ತಿನ ಬಂಡಿಗಳನ್ನು ನಡೆಸೋದಕ್ಕೂ ಈ ಎತ್ತುಗಳನ್ನು ಸಾಕ್ತಾರೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ದಿಸ್ ಈಸ್ ಆಲ್ ಅಬೌಟ್ ದ ಪ್ರೀವಿಯಸ್ ಕ್ಲಾಸ್. ಸೊ ಇನ್ ದಿಸ್ ಕ್ಲಾಸ್ ವಿ ವಿಲ್ ಲರ್ನ್ ಅದರ್ ಡಿಫ್ರೆಂಟ್ ಆಕ್ಯುಪೇಷನ್ ಲೈಕ್ ಫಿಶಿಂಗ್ ಆ್ಯಂಡ್ ಮೈನಿಂಗ್. ಸೊ ಇಯರ್ ಫಿಶಿಂಗ್ ಅಂದರೆ ಮೀನುಗಾರಿಕೆಯನ್ನು ಮಾಡುವಂಥದ್ದು. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಮೀನುಗಾರಿಕೆ, ವೇರ್ ಇಟ್ ಇಟ್ಸ್ ಡೂಯಿಂಗ್ ದ ವರ್ಕ್ ಅಂತ ಹೇಳಿದ್ರೆ, ಎಲ್ಲಿ ಮಾಡ್ತಾರೆ ಇದನ್ನು ವರ್ಕ್ ಅಂತ ಹೇಳಿದ್ರೆ ಕೋಸ್ಟಲ್ ರೀಜನ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಕೋಸ್ಟಲ್ ರೀಜನ್ ಹತ್ರ ಮತ್ತು ರಿವರ್ ವ್ಯಾಲೀಸ್ಗಳ ಹತ್ರ. ಸೊ ಫಿಶಿಂಗ್ ಮೇನ್ ಆಕ್ಯುಪೇಷನ್ ಆಗಿರುತ್ತೆ. ಸೊ ನಮ್ಮ ಇನ್ ಅವರ್ ಇಂಡಿಯಾ, ಸೊ ಫಿಶಿಂಗ್ ಮೇನ್ ಕೋಸ್ಟಲ್ ರೀಜನ್ಸಲ್ಲಿ ನಾವು ಮಾಡ್ತೀವಿ. Okay, so this is a west and this is a east, the children, and this is a south. So this southwest coast. So here see Arabian Sea ನೋಡ್ತೀವಿ, and here Bay of Bengal. Understood? So Bengal and Arabian Sea and here Indian Ocean. Understood children? So this is a coastal line. So in our India we can see southwest coast and the southeast coast. ಓಕೆ, ಇದು ನಮಗೆ ಕರಾವಳಿ ಪ್ರದೇಶಗಳು ಅಂತೇಳಿ ನಾವು ಕರಿತೀವಿ. ಈ ಕರಾವಳಿ ಪ್ರದೇಶಗಳಲ್ಲಿ ಪೋರ್ಟ್ ಇರುತ್ತೆ. ಸೊ ವೇರ್ ದ ಶಿಪ್ಸ್ ಆರ್ ಲ್ಯಾಂಡೆಡ್, ದ ಪ್ಲೇಸ್ ವೇರ್ ದ ಶಿಪ್ಸ್ ಆರ್ ಲ್ಯಾಂಡೆಡ್ ಅಂತೇಳಿ ಕರಿತೀವಲ್ವ, ಪೋರ್ಟ್ಗಳನ್ನು ನಾವು ನೋಡ್ತೀವಿ. ಸೊ ಇಂಪಾರ್ಟೆಂಟ್ ಪೋರ್ಟ್ಗಳು ಅಂತ ಹೇಳಿದ್ರೆ ಮೇನ್ ಆಗಿ ನಾವಿಲ್ಲಿ ಸೂರತ್ ಪೋರ್ಟ್ ನೋಡ್ತೀವಿ, ಮುಂಬೈ ಪೋರ್ಟ್ ನೋಡ್ತೀವಿ, ಆ್ಯಂಡ್ ಆಲ್ಸೋ ದ ತಿರುವನಂತಪುರಂ. ಸೊ ಕೇರಳದಲ್ಲೂ ಸಹ ಪೋರ್ಟ್ ಇದೆ. ಆ್ಯಂಡ್ ಆಲ್ಸೋ ದ ಮಚಲಿಪಟ್ಟಣಂ, ಸೊ ನಿಯರ್ ದ ಆಂಧ್ರ ಕೋಸ್ಟ್. ಓಕೆ, ಮೇನ್ ಕೋಸ್ಟಲ್ ರೀಜನ್ಸ್ ಅಂತೇಳಿ ನಾವು ಇಲ್ಲಿ ಕರಿತೀವಿ. ಸೊ ಇಯರ್ ಫಿಶಿಂಗ್ ಇಸ್ ಅ ಮೇನ್ ಆಕ್ಯುಪೇಷನ್. ಈ ಕರಾವಳಿ ಪ್ರದೇಶ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಸೊ ಇಯರ್ ಬೇ ಆಫ್ ಬೆಂಗಾಲ್ ಇದೆ, ಬೇ ಆಫ್ ಬೆಂಗಾಲ್, ಆ್ಯಂಡ್ ಇಯರ್ ಅರಬಿಯನ್ ಸಿ, ಸಮುದ್ರಗಳಿರೋದ್ರಿಂದ ಆ ಒಂದು ಸಮುದ್ರದ ತೀರದಲ್ಲಿರುವಂತಹ ಸ್ಟೇಟ್ಗಳಲ್ಲಿ ನಾವು ಮೇನಾಗಿ ಆಕ್ಯುಪೇಷನ್ ಯಾವುದನ್ನು ನೋಡ್ತೀವಿ ಅಂದರೆ ಫಿಶಿಂಗ್ ಅಂದರೆ ಮೀನು ಹಿಡಿಯುವಂಥ ಕೆಲಸ. ಸೊ ಫಿಶಿಂಗ್, ಕ್ಯಾಚಿಂಗ್ ಫಿಶ್. ಓಕೆ, ಸೊ ಇಯರ್ ಫಿಶ್ is a main important source of food for people. Understood children? So main source of food. So fishing, the main source
source of a food. Okay, so this is a fish is a main source of a food and also living in a coastal ಏರಿಯಾ. ಸೊ ಕೋಸ್ಟಲ್ ಏರಿಯಾ ಅಂದರೆ ಹೇಳಿದ್ನಲ್ಲ, ಸೊ ಈ ಭಾಗವನ್ನು ನಾವು ಕೋಸ್ಟಲ್ ರೀಜನ್ ಅಂತೇಳಿ ನಾವು ಕರಿತೀವಿ. ಸೊ ಇಲ್ಲಿ ಮೇಯ್ನ್ ಆಗಿರುವಂಥ ಒಂದು ಫುಡ್ ಏನು ಅಂತ ಹೇಳಿದ್ರೆ, ದ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಫುಡ್ ಈಸ್ ಅ ಫಿಶ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಆ್ಯಂಡ್ ದ ವೇರ್ ದ ಪೀಪಲ್ ಲಿವಿಂಗ್ ಇನ್ ಕೋಸ್ಟಲ್ area. Understood? And a fish gives oil and also other useful things. Understood children? So here oil ಅಂದರೆ ಗೊತ್ತು ನಮಗೆ, ಮೀನಿನ ಎಣ್ಣೆ ಅನ್ನೋದು ಗೊತ್ತು. and other useful things ಅಂತ ಹೇಳಿದ್ರೆ we can use like meat and also the medicines. ಸೊ ಮೆಡಿಸಿನ್ಸ್ಗೂ ಯೂಸ್ ಮಾಡ್ತೀವಿ, ಅದರ ಜೊತೆಗೆ ನಾವು ಫುಡ್ಡಲ್ಲಿ ಮೀಟ್ ಆಗಿ ನಾವು ಯೂಸ್ ಮಾಡ್ತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಆ್ಯಂಡ್ ವೇರ್ ದ ಪೀಪಲ್ ಲೀವ್ ಇನ್ ದ ಕೋಸ್ಟಲ್ ರೀಜನ್ ಆರ್ ಏರಿಯಾ ಅರ್ನ್ ದೇರ್ ಲೈವ್ಲಿಹುಡ್ ಲೈಕ್ ಕ್ಯಾಚಿಂಗ್ ಫಿಶ್ ಆ್ಯಂಡ್ ಸೇಲ್ ದೆಮ್. ಓಕೆ, ಸೊ ಮೇಯ್ನಾಗಿ ಕೋಸ್ಟಲ್ ಏರಿಯಾದಲ್ಲಿ ಇರುವಂತಹ ಜನಗಳ ಒಂದು ಮೇನ್ ಲೈವ್ಲಿಹುಡ್ ಅಂದರೆ ಇವರ ಜೀವನೋಪಾಯ ಏನು ಅಂದರೆ, ಅಲ್ಲಿ ಅವರು ಮೀನನ್ನು ಹಿಡಿಯುವಂಥ ಕೆಲಸ ಮತ್ತು ಅವುಗಳನ್ನು ಮಾರಾಟ ಮಾಡುವಂಥ ಒಂದು ಕಸುಬನ್ನು ಮಾಡ್ತಾರೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ದಿಸ್ ಈಸ್ ಆಲ್ ಅಬೌಟ್ ಫಿಶಿಂಗ್. ಸೊ ಇಯರ್ ಫಿಶಿಂಗ್ ಮೀನ್ಸ್ ಮೀನುಗಾರಿಕೆ ಅಂತೇಳಿ ನಾವು ಕರಿತೀವಿ. ಸೊ ಫಿಶ್ ಈಸ್ ಅ ಮೇನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಫುಡ್ and where the people live in a coastal area, and fish gives us oil and other useful things like meat and medicine. Understood children? And also the people live in a coastal region or a coastal area earn their livelihood. Understood? Livelihood by catching fish. Okay, so here catching fish, okay, and ಸೇಲಿಂಗ್ ದೆಮ್. ಅವರ ಮೇನ್ ಒಂದು ವೃತ್ತಿ ಏನು, ಕೋಸ್ಟಲ್ ರೀಜನಲ್ಲಿರುವಂತಹ ಪೀಪಲ್ ಮೇನ್ ವೃತ್ತಿ ಏನು ಅಂತ ಹೇಳಿದ್ರೆ ಕ್ಯಾಚಿಂಗ್ ಫಿಶ್ ಆ್ಯಂಡ್ ಸೇಲಿಂಗ್ ದೆಮ್. ಮೀನನ್ನು ಹಿಡಿಯುವಂಥ ಕೆಲಸ ಮಾಡ್ತಾರೆ, ಅದರ ಜೊತೆಗೆ ಅವುಗಳನ್ನು ಮಾರಾಟ ಮಾಡೋದು ಅವರ ಒಂದು ಜೀವನೋಪಾಯದ ವೃತ್ತಿಯಾಗಿದೆ. ಅಂಡರ್ಸ್ಟುಡ್? ಸೊ ದಿಸ್ ಇಸ್ ಆಲ್ ಅಬೌಟ್ ಫಿಶಿಂಗ್. ಆ್ಯಂಡ್ ನೆಕ್ಸ್ಟ್ ಒನ್ ಮೈನಿಂಗ್. ಸೊ ಮೈನಿಂಗ್ ಮೀನ್ಸ್ ಇಯರ್ ಗಣಿಗಾರಿಕೆ ಅಂತೇಳಿ ನಾವು ಕರಿತೀವಿ. ಸೊ ಮೈನಿಂಗ್ ಈಸ್ ದ ಪ್ರೊಸೆಸ್ ಆಫ್ ಡಿಗ್ಗಿಂಗ್ ಔಟ್ ಆಫ್ ದ ಗ್ರೌಂಡ್. ಓಕೆ, ಮೈನಿಂಗ್ ಅಂದರೆ ಏನು? ಸೊ ದಿಸ್ ಈಸ್ ದ ಪ್ರೊಸೆಸ್ ಆಫ್ ಡಿಗ್ಗಿಂಗ್ ಔಟ್ ಆಫ್ ದ ಗ್ರೌಂಡ್. ಸೊ ಮೈನಿಂಗ್ ಅಂತ ಹೇಳಿದ್ರೆ ನಮ್ಮ ಭೂಮಿಯ ಒಳಗಡೆ ತುಂಬ ವಸ್ತುಗಳನ್ನು ನಾವು ನೋಡ್ತೀವಿ. ಓಕೆ ಚಿಲ್ಡ್ರನ್? ಎಸ್. Mining. So mining means here ಗಣಿಗಾರಿಕೆ. So India has a rich natural resources. So natural resources means like a forest and minerals and water. Okay, so these are the main natural resources. So India has a rich natural resources, like also India has a rich mineral. Okay, so mineral deposits in some states ಅಂತಾನೆ ನಾವು ಕರಿತೀವಿ. ಸೊ ನಮ್ಮ ಇಂಡಿಯಾದಲ್ಲಿ ಕೆಲವೊಂದು ನ್ಯಾಚುರಲ್ ಮಿನರಲ್ಸ್ಗೆ ತುಂಬಾ ಫೇಮಸ್ ಆಗಿದೆ, ಅಲ್ಲಿ ತುಂಬ ನ್ಯಾಚುರಲ್ ಮಿನರಲ್ಸ್ಗಳು ಸಿಗ್ತವೆ. ಸೊ ಡಿಯರ್ ಚಿಲ್ಡ್ರನ್, ಇಯರ್ ಮಿನರಲ್ ಮೀನ್ಸ್ ದಟ್ ಈಸ್ ಅ ಸಾಲಿಡ್ ಸಬ್ಸ್ಟೆನ್ಸ್. ಸೊ ಸಾಲಿಡ್ ಸಬ್ಸ್ಟೆನ್ಸ್ ಅಂದರೆ ಘನರೂಪದಲ್ಲಿ ನಮಗೆ ನಮ್ಮ ಭೂಮಿಯ ಒಳಗಡೆ, ಸೊ ಲೈಕ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಅಂತೇಳಿ ನಾವು ಕರಿತೀವಿ. ಇನ್ಆರ್ಗ್ಯಾನಿಕ್ ಅಂದರೆ ಅಜೈವಿಕ ವಸ್ತುಗಳು. ಅಂಡರ್ಸ್ಟುಡ್? ನಮ್ಮ ಭೂಮಿಯ ಒಳಗಡೆ ಸುಮಾರು ವರ್ಷಗಳ ಒಂದು ಪಳೆಯುಳಿಕೆ ಅಂತೇಳಿ ನಾವು ಕರಿತೀವಿ, ಅಜೈವಿಕ ವಸ್ತುಗಳು ಅಂತೇಳಿ ಕರಿತೀವಿ. ಸೊ ಲೈಕ್ ಡೆಡ್ ಅನಿಮಲ್ಸ್ ಆ್ಯಂಡ್ ಲೈಕ್ ಡ್ರೈ ಲೀವ್ಸ್ಗಳು. ಸೊ ಈ ಎಲ್ಲ ಏನು ವರ್ಷಗಳ ಹಳೆಯ ಅಂದರೆ ತುಂಬ ವರ್ಷಗಳ ಕಾಲ ಭೂಮಿಯಲ್ಲಿ ಅದು ಕೊಳೆತು ಬಿಟ್ಟು ಏನಾಗುತ್ತೆ, ನಮಗೆ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಆಗಿ ನಮಗೆ ಸಿಗುತ್ತೆ. ಸೊ ಅದು ತುಂಬ ವರ್ಷಗಳಾದಮೇಲೆ ನಮಗೆ ಮಿನರಲ್ಸ್ ಆಗಿ ನಾವು ಅದನ್ನು ತೊಗೊತೀವಿ. ಅಂಡರ್ಸ್ಟುಡ್? ಸೊ ಇಯರ್ ಮೈನಿಂಗ್ ಮೀನ್ಸ್ ಮೇನ್ಲಿ ಮೈನಿಂಗ್ ಅಂದರೆ ಏನು ಹಾಗಾದರೆ ಅಂತ ಹೇಳಿದ್ರೆ, ಸೊ ದಿಸ್ ಈಸ್ ದ ಪ್ರೊಸೆಸ್ ಆಫ್
is the process of digging ಅಂದರೆ ಭೂಮಿಯನ್ನು ಅಗೆಯುವಂಥ ಕೆಲಸ. digging things out of the ground. ಓಕೆ, ಸೊ ಮೈನಿಂಗ್ ಅಂದರೆ ಗಣಿಗಾರಿಕೆ ಅಂತೇಳಿ ಕರಿತೀವಿ. ಸೊ ಮೈನಿಂಗ್ ಈಸ್ ದ ಪ್ರೊಸೆಸ್ ಆಫ್ ಡಿಗ್ಗಿಂಗ್ ಥಿಂಗ್ಸ್ ಔಟ್ ಆಫ್ ದ ಗ್ರೌಂಡ್. ಅಂದರೆ ಭೂಮಿಯನ್ನು ಅಗೆಯೋದ್ರ ಮೂಲಕ ನಾವು ಕೆಲವೊಂದು ವಸ್ತುಗಳನ್ನು ಮೇಲೆ ತರ್ತೀವಿ, ಅದನ್ನು ನಾವು ಮೈನಿಂಗ್ ಅಂತೇಳಿ ಕರಿತೀವಿ, ಗಣಿಗಾರಿಕೆ ಅಂತೇಳಿ ನಾವು ಕರಿತೀವಿ. ಸೊ ಇಂಡಿಯಾ ಹ್ಯಾಸ್ ಅ ರಿಚ್ ಮಿನರಲ್ಸ್ ಡಿಪಾಸಿಟ್ಸ್ ಇನ್ ಸಮ್ ಸ್ಟೇಟ್ಸ್, ಓಕೆ, ಎಸ್ಪೆಷಲಿ ಇನ್ ದ ಸೆಂಟ್ರಲ್ India. So central India means like a Madhya Pradesh and the Chhattisgarh. Okay, so here Madhya Pradesh andre namma India da so here central Madhya Pradesh and Chhattisgarh. Here Madhya Pradesh anteli ನಾವು ಕರಿತೀವಿ and here Chhattisgarh. Okay, so this central India, okay, so India has a rich minerals is a deposit in some states, especially in central India. So ಇದನ್ನ ಸೆಂಟ್ರಲ್ ಇಂಡಿಯಾ ಅಂತೇಳಿ ನಾವು ಕರಿತೀವಿ, ಮಧ್ಯ ಭಾರತ ಅಂತೇಳಿ ನಾವು ಕರಿತೀವಿ. ಈ ಸೆಂಟ್ರಲ್ ಇಂಡಿಯಾದಲ್ಲಿ ಜಾಸ್ತಿ ಮಿನರಲ್ಸನ್ನು ನಾವು ನೋಡ್ತೀವಿ. ಓಕೆ ಚಿಲ್ಡ್ರನ್, ಸೊ ಇಯರ್ ಮಿನರಲ್ಸ್ ಅಂದರೆ ಏನಾಗಾದರೆ, ಸೊ ಮಿನರಲ್ಸ್ ಮೀನ್ಸ್ ಲೈಕ್ ದ solid substance, inorganic substance. Okay, so central India andre gottaitalva? Yes. So here minerals means so mineral anta helidre illi a solid, naturally ಆಕರಿಂಗ್, ಆವರಿಸಿರುವಂಥದ್ದು. ಆಕರಿಂಗ್ ಅಂತ ಹೇಳಿದ್ರೆ ಆವರಿಸು, ಆಕ್ರಮಿಸು ಅಂತ ಅಂದರೆ ಭೂಮಿಯಲ್ಲಿ ಇದೆ ಅಂತ ಅರ್ಥ. ಆಕರಿಂಗ್ ಇನ್ಆರ್ಗ್ಯಾನಿಕ್ substances. Okay, substance. So here mineral means a solid, naturally occurring ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್. ಅಂದರೆ ನಮ್ಮ ಭೂಮಿಯಲ್ಲಿ ಘನ ರೂಪದಲ್ಲಿ ಕೆಲವೊಂದು ಅಜೈವಿಕ ವಸ್ತುಗಳು ಇದ್ದಾವೆ. ಇನ್ಆರ್ಗ್ಯಾನಿಕ್ ಅಂದರೆ ಅಜೈವಿಕ ವಸ್ತುಗಳು, ಜೈವಿಕ ಅಂದರೆ ಜೀವ ಇರುವಂಥ ವಸ್ತುಗಳು, ಅಜೈವಿಕ ಅಂದರೆ ಅವುಗಳಿಗೆ ಜೀವ ಇಲ್ಲ, ಸಾಲಿಡಲ್ಲಿದೆ, ಘನ ರೂಪದಲ್ಲಿದೆ. ಆ ಥರ ಕೆಲವೊಂದು ಮಿನರಲ್ಸ್ಗಳು ನಮ್ಮ ಭೂಮಿಯ ಆಳದಲ್ಲಿ ಇದ್ದಾವೆ. ಸೊ ಅವುಗಳನ್ನು ತೆಗೆಯುವಂಥ ಕೆಲಸವನ್ನು ನಾವಿಲ್ಲಿ ಏನಂತ ಕರಿತೀವಿ? ಮೈನಿಂಗ್. ಓಕೆ, ಸೊ ಇಯರ್ ಮಿನರಲ್ಸ್ ಅಂದರೆ ಸಾಲಿಡ್ ಆ್ಯಂಡ್ ನ್ಯಾಚುರಲಿ ಆಕರಿಂಗ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಈ ವಸ್ತುಗಳನ್ನು ಈಸ್ ದ ಪ್ರೊಸೆಸ್ ಆಫ್ ದ ಡಿಗ್ಗಿಂಗ್ ಥಿಂಗ್ಸ್ ಔಟ್ ಆಫ್ ದ ಗ್ರೌಂಡ್. ಸೊ ಇವುಗಳನ್ನು ಭೂಮಿಯನ್ನು ಅಗೆದು ಈ ಮಿನರಲ್ಸ್ಗಳನ್ನು ನಾವು ಹೊರ ತೆಗಿತೀವಿ. ಓಕೆ, ಸೊ ಈ ಪ್ರೊಸೆಸ್ಸನ್ನು ನಾವು ಮೈನಿಂಗ್ ಅಂತೇಳಿ ನಾವು ಕರಿತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. So and also here the some central India like the Madhya Pradesh and the Chhattisgarh. So these states mining is the main occupation. Which that states means like Chhattisgarh and Madhya Pradesh. Madhya Pradesh and so Chhattisgarh. So these ಟೂ ಪ್ಲೇಸಸ್ ಆರ್ ಸೆಂಟ್ರಲ್ ಇಂಡಿಯಾದಲ್ಲಿ ಇರುವಂಥ ಸ್ಟೇಟ್ಸ್ಗಳು. ಸೊ ಇಲ್ಲಿ ಮೇನ್ ಆಕ್ಯುಪೇಷನ್ ಏನು ಅಂತ ಹೇಳಿದ್ರೆ ಲೈಕ್ ಮೈನಿಂಗ್. ಅಂಡರ್ಸ್ಟುಡ್? ಇಲ್ಲಿ ಮೇನ್ ಒಂದು ವೃತ್ತಿ ಏನು ಅಲ್ಲಿರೋ ಜನಗಳ ವೃತ್ತಿ ಅಂದರೆ ಮೈನಿಂಗ್, ಅಂದರೆ ಗಣಿಗಾರಿಕೆಯನ್ನು ಮಾಡುವುದು. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಆ್ಯಂಡ್ ಆಲ್ಸೋ ಮೈನಿಂಗ್ like occupation in these states, and also the minerals are dug out from the earth in the form of ore. The form of ore. ಯಾವುದೋ ಒಂದು ರೂಪದಲ್ಲಿ ನಾವು ಭೂಮಿಯಲ್ಲಿ ಸಿಗುವಂಥ ವಸ್ತುಗಳನ್ನು ಯಾವ ರೂಪದಲ್ಲಿ ಹೊರ ತೆಗಿತೀವಿ ಅಂತ ಹೇಳಿದ್ರೆ ಓರ್. ಓರ್ ಲೈಕ್
ಏನಂತ ಕರಿತೀವಿ? ನ್ಯಾಚುರಲ್ ರಾಕ್. ಓಕೆ, ಓರ್ ಮೀನ್ಸ್ ಅದಿರು ಅಂತೇಳಿ ನಾವು ಕರಿತೀವಿ. ಸೊ ಇಯರ್ ಮಿನರಲ್ಸ್ ಆರ್ ಓರ್. ಸೊ ಓರ್ ಅಂದರೆ ಭೂಮಿಯಲ್ಲಿರುವಂಥ ವಸ್ತುಗಳು ಯಾವ ರೂಪದಲ್ಲಿ ನಮಗೆ ಸಿಗುತ್ತೆ ಅಂದರೆ ನ್ಯಾಚುರಲ್ ರಾಕ್ ಥರ. ಸೊ ನ್ಯಾಚುರಲ್ ಕಲ್ಲುಗಳ ಥರ ಇರ್ತೀವಿ, ಆ ಕಲ್ಲುಗಳನ್ನು ನಾವು ಇಲ್ಲೇನಂತ ಕರಿತೀವಿ? ಓರ್, ನ್ಯಾಚುರಲ್ ಓರ್. ಅಂಡರ್ಸ್ಟುಡ್? ಸೊ ಆ್ಯಂಡ್ ಆಲ್ಸೋ ದ ನ್ಯಾಚುರಲ್ ರಾಕ್ ಅಂತೇಳಿ ನಾವು ಕರಿತೀವಿ. ನ್ಯಾಚುರಲ್ ರಾಕ್ ಅಂದರೆ ಭೂಮಿಯಲ್ಲಿ ಸಿಗುವಂಥ ವಸ್ತುಗಳು ಯಾವ ರೂಪದಲ್ಲಿರುತ್ತೆ? ಓರ್ ಅಂತೇಳಿ ಕರಿತೀವಿ, ಅದಿರು. ಓಕೆ, ಆ್ಯಂಡ್ ದೇ ಆರ್ ದ ಇಂಪ್ಯೂರ್ ದ ಸ್ಟೇಟ್ಸ್. ದೇ ಆರ್ ದ ಇಂಪ್ಯೂರ್ ಸ್ಟೇಟ್. ಇಂಪ್ಯೂರ್ ಅಂತ ಹೇಳಿದ್ರೆ ಇಲ್ಲಿ ಅಶುದ್ಧ. ಸೊ ಲೈಕ್ ಪೊಲ್ಯೂಷನ್, ಅಲ್ಲಿ ಏನಾಗುತ್ತೆ? ಆ ಸ್ಟೇಟ್ಸು ತುಂಬ ಪೊಲ್ಯೂಟ್ ಆಗುತ್ತೆ. ಸೊ ಇಲ್ಲಿ ಗಣಿಗಾರಿಕೆಯನ್ನು ಎಲ್ಲಿ ಮಾಡ್ತಾರೋ ಅಲ್ಲಿ ತುಂಬಾ ಡಿಸೀಸಸ್ಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಸೊ ಪಾಪ್ಯುಲೇಷನ್ ಇರುತ್ತೆ, ವಾಟರ್ ಪೊಲ್ಯೂಷನ್ ಆಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ. ಅಂಡರ್ಸ್ಟುಡ್? ಸೊ ದಟ್ ದೀಸ್ ಆರ್ ಇನ್ ದ ಲೈಕ್ ಇಂಪ್ಯೂರ್ ಸ್ಟೇಟ್ಸ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಆ್ಯಂಡ್ ಓರ್ ಅಂತ ಹೇಳಿದ್ರೆ, ನಾನು ನ್ಯಾಚುರಲ್ ರಾಕ್ ಅಂತ ಹೇಳಿದ್ರೆ, ಸೊ ಓರ್ಸ್ ಆರ್ ದೆನ್ ರಿಫೈನ್ಡ್. ಭೂಮಿಯಿಂದ ಹೊರಗಡೆ ತೆಗೆದ ಮೇಲೆ ಈ ಓರನ್ನು ಏನು ಮಾಡ್ತಾರೆ? ರಿಫೈನ್ಡ್ ಮಾಡ್ತಾರೆ, ಶುದ್ಧೀಕರಿಸ್ತಾರೆ. ರಿಫೈನ್ಡ್ ಇನ್ ಫ್ಯಾಕ್ಟ್ರೀಸ್. ಓಕೆ, ರಿಫೈನ್ಡ್ ಇನ್ ಫ್ಯಾಕ್ಟರೀಸ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಸಿ, ಈ ಓರ್ ಅಂತ ಹೇಳಿದೆ ನಾನು, ನ್ಯಾಚುರಲ್ ರಾಕನ್ನು ಭೂಮಿಯಿಂದ ತೆಗಿತಾರೆ, ಮೈನಿಂಗಿಂದ ಹೊರಗಡೆ ತೆಗೆದುಬಿಟ್ಟು. ಈ ಓರ್ ಅಂದರೆ ಮಿನರಲ್ಸ್ಗಳು ಯಾವ ರೂಪದಲ್ಲಿರುತ್ತೆ ಭೂಮಿಯ ಒಳಗಡೆ ಅಂತ ಹೇಳಿದ್ರೆ ಈ ಅದಿರಿನ ರೂಪದಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಓರ್ಸ್ ಅಂದರೆ ಯಾವುದೇ ಅದು ಎಕ್ಸಾಂಪಲನ್ನು ಕೊಡೋದಾದರೆ ನಾವು, ಸೊ ಲೈಕ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ and mica and iron. Okay children, so these are the ores. ಭೂಮಿಯಲ್ಲಿ ಸಿಗುವಂತಹ ಕೆಲವೊಂದು ಅದಿರುಗಳು. ಓಕೆ, ಆಯಿಲ್ ಲಿಕ್ವಿಡಲ್ಲೂ ಸಿಗುತ್ತೆ ಮತ್ತು ನಾವು ಸಾಲಿಡಲ್ಲೂ ನಾವು ನೋಡ್ಬೋದು. ಅಂಡರ್ಸ್ಟುಡ್? ಸೊ ದೀಸ್ ಆರ್ ದ ಓರ್. ಆಫ್ಟರ್ ದಟ್ ರಿಫೈನ್ಡ್ ಇನ್ ಫ್ಯಾಕ್ಟ್ರೀಸ್. ಇವುಗಳನ್ನು ಶುದ್ಧೀಕರಿಸ್ತಾರೆ. ಓರನ್ನು ಶುದ್ಧೀಕರಿಸ್ಬಿಟ್ಟು ಯಾವ ಒಂದು ಫಾರ್ಮಿಗೆ ಇದು ಮಾಡ್ತಾರೆ ಅಂತ ಹೇಳಿದ್ರೆ ಲೈಕ್ ಮೆಟಲ್ಸ್. ಓಕೆ, ಮೆಟಲ್ಸ್ ಅಂದರೆ ಲೋಹಗಳು, ಪಾಲಿಶ್ಡ್. ಸೊ ನಾವೀಗ ಹಾಕುವಂತಹ ಒಂದು ಆರ್ನಿಮೆಂಟ್ಸ್ ಆಗಿರ್ಬೋದು, ಅಥವಾ ಸ್ಟ್ಯಾಚ್ಯೂಸ್ ಆಗಿರ್ಬೋದು, ಅಥವಾ ಬ್ರೋನ್ಸ್ ಸ್ಟ್ಯಾಚ್ಯೂಸ್ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ನಾವು ನೋಡೋವಂಥದ್ದು. ಫಸ್ಟ್ ನಮಗೆ ನ್ಯಾಚುರಲ್ ಆಗಿ ಸಿಗುವಂಥದ್ದು, ರಾ ಆಗಿ ಸಿಗುವಂಥದ್ದು ಯಾವುದು? ಓರ್. ಓಕೆ, ಸೊ ಅದಿರಿನ ರೂಪದಲ್ಲಿ ನಾವು ಹೊರಗಡೆ ತೆಗೆದುಬಿಟ್ಟು ಅದನ್ನು ನಾವು ನೆಕ್ಸ್ಟ್ ಅದನ್ನು ಪಾಲಿಷ್ ಮಾಡಿ ನಾವು ಅದನ್ನು ಮತ್ತೆ ಮೆಟಲ್ ಆಗಿ ನಾವು ಅದನ್ನು ಯೂಸ್ ಮಾಡ್ತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಆ್ಯಂಡ್ ದಿಸ್ ಓರ್ ಆರ್ ದೆನ್ ರಿಫೈನ್ಡ್ ಇನ್ ದ ಫ್ಯಾಕ್ಟ್ರೀಸ್ ಆ್ಯಂಡ್ ಮೇಡ್ ಆಫ್ ಮೆಟಲ್ಸ್. ಅಂಡರ್ಸ್ಟುಡ್? ಸೊ ಮೇಡ್ ಆಫ್ ಮೆಟಲ್ಸ್. ಈ ಒಂದು ಪ್ರೊಸೆಸ್ ಓರನ್ನು ನಾವು ಡೈರೆಕ್ಟಾಗಿ ಗ್ರೌಂಡಿಂದ ತೆಗಿತೀವಿ, ಅದಾದಮೇಲೆ ಆ ಪ್ರೊಸೆಸ್ಸಿಂದ ಮೆಟಲ್ಸಿಗೆ ನಾವು ಅದನ್ನು ಕನ್ವರ್ಟ್ ಮಾಡ್ತೀವಿ. ಓಕೆ, ಸೊ ಮೆಟಲ್ಸ್ ಆಗಿ. ಸೊ ವಿಚ್ ಆರ್ ದ ಮೇನ್ ಮೆಟಲ್ಸ್? ಲೈಕ್ ಎಕ್ಸಾಂಪಲ್ಸ್ ಏನೇನಾಗಿದ್ರೆ ಮೆಟಲ್ಸಿಗೆ? ಫಾರ್ ಎಕ್ಸಾಂಪಲ್ ಲೈಕ್ ಅಲ್ಯೂಮಿನಿಯಂ, ಕಾಪರ್ ಆ್ಯಂಡ್ ಐರನ್, ಟಿನ್, ಗೋಲ್ಡ್ ಆ್ಯಂಡ್ lead. Okay, so here some examples of metals. So metals ಗೆ some examples ಯಾವ್ದಾದ್ರೆ ಅಲ್ಯೂಮಿನಿಯಂ, okay, and copper, ತಾಮ್ರ, and iron, ಕಬ್ಬಿಣ, and tin, ತವರ ಅಂತೇಳಿ ನಾವು ಕರಿತೀವಿ, and also the gold, ಬಂಗಾರ, gold, and also the lead ಅಂತ ಹೇಳಿದ್ರೆ ಸೀಸ. ಓಕೆ, ಸೊ ಓರ್ಗಳನ್ನು ನಾವು ಮೆಟಲ್ಸ್ ಆಗಿ ಕನ್ವರ್ಟ್ ಮಾಡಿ ಅವುಗಳನ್ನು ಬೇರೆ ಬೇರೆ ಒಂದು ಉಪಯೋಗವನ್ನು ಬಳಸ್ತೀವಿ. ಸೊ ಲೈಕ್ ಮೆಟಲ್ಸ್, ದ ಮೆಟಲ್ಸ್ ಆರ್ ಯೂಸ್ಡ್ ಟು ಮೇಕ್ ಯುಟೆನ್ಸಿಲ್ಸ್, ಪಾತ್ರೆಗಳನ್ನು ಮಾಡೋದಕ್ಕೆ. ಅಲ್ಯೂಮಿನಿಯಂ ಪಾತ್ರೆಗಳು ಗೊತ್ತು ನಮಗೆ. ಸೊ ಅಲ್ಯೂಮಿನಿಯಂ ಯುಟೆನ್ಸಿಲ್ಸ್, and machines,
machines and ornaments, and cars and bicycles, and aeroplanes, rail and engines and sewing machines. ಅಂದರೆ ಹೊಲಿಗೆ ಹಾಕುವಂಥ ಯಂತ್ರಗಳನ್ನು, ಏರೋಪ್ಲೇನ್ಸ್ಗಳನ್ನು, ಮತ್ತು ಪಾತ್ರೆಗಳನ್ನು, ಅದರ ಜೊತೆಗೆ ಮೆಷಿನ್ಸ್ ಯಂತ್ರಗಳು, ಆ್ಯಂಡ್ ಆರ್ನಿಮೆಂಟ್ಸ್ ಒಡವೆಗಳನ್ನ ಮಾಡೋದು, ಆಭರಣಗಳನ್ನು ಮಾಡೋದು, ಕಾರ್ಸ್ ಆ್ಯಂಡ್ ಬೈಸಿಕಲ್ಸ್ ಆ್ಯಂಡ್ ಆಲ್ಸೋ ದ ರೈಲ್. ಸೊ ನಾವು ಟ್ರೈನ್ ನೋಡ್ತೀವಲ್ಲ, ಅದ್ರ ಜೊತೆಗೆ ಇಂಜಿನ್ಸ್ ಆ್ಯಂಡ್ ಸ್ವಿಂಗ್ ಮಿಷನ್ಸ್. ಇವುಗಳನ್ನೆಲ್ಲ ಎದರಿಂದ ಮಾಡ್ತೀವಿ ಅಂದರೆ ಇಟ್ ಮೀನ್ಸ್ ಟು ಯೂಸ್ಡ್ ಟು ಮೇಕ್ ಮೆಟಲ್ಸನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಯುಟೆನ್ಸಿಲ್ಸ್ಗೆ, ಮೆಷಿನ್ಸಿಗೆ, ಆರ್ನಿಮೆಂಟ್ಸಿಗೆ, ಕಾರ್ಸ್ಗೆ ಆ್ಯಂಡ್ ಬೈಸಿಕಲ್ಸ್, ರೈಲ್ ಆ್ಯಂಡ್ ಏರೋಪ್ಲೇನ್ಸ್ ಅನ್ನೋದ ಸ್ವಿಂಗ್ ಮಿಷನ್ಸ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ದಿಸ್ ಈಸ್ ಆಲ್ ಅಬೌಟ್ like mining. So here mining means mining is the process of a digging out of the ground. It means like things out of the ground. And minerals is a solid naturally and occurring like inorganic substance. ಸೊ ಭೂಮಿಯ ಒಳಗಡೆ ನಾವು ನ್ಯಾಚುರಲ್ ಆಗಿ ನೋಡುವಂಥ ಕೆಲವೊಂದು ಸಾಲಿಡ್ ರಾಕ್ಸನ್ನು ನಾವು ನೋಡ್ತೀವಿ. ಆ ರಾಕ್ಗಳನ್ನು ಮತ್ತೆ ನಾವು ಅವುಗಳನ್ನು ರಿಫೈನಿಂಗ್ ಮಾಡಿಬಿಟ್ಟು ಅವುಗಳನ್ನು ಯಾವ ರೂಪದಲ್ಲಿ ಅವುಗಳನ್ನು ನೋಡ್ತೀವಿ ಅಂತ ಹೇಳಿದ್ರೆ ಲೈಕ್ ಮೆಟಲ್ಸ್. ಓಕೆ, ಸೊ ಆ ಮಿನರಲ್ಸ್ಗಳನ್ನು ನಾವು ಇಲ್ಲಿ ಏನಂತ ಕರಿತಾ ಇದ್ದೀವಿ? ಓರ್. ಈ ಓರ್ಗಳನ್ನು ನಾವು ಅದಿರುಗಳನ್ನು ಮತ್ತೆ ರಿಫೈನಿಂಗ್ ಮಾಡಿಬಿಟ್ಟು ನಾವು ಅದನ್ನು ಮೆಟಲ್ಸ್ ಆಗಿ ಪಡಿತೀವಿ. ಆ ಮೆಟಲ್ಸ್ಗಳನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಪಾತ್ರೆಗಳನ್ನು, ಯುಟೆನ್ಸಿಲ್ಸ್, ಮೆಷಿನ್ಸ್, ಆರ್ನಮೆಂಟ್ಸ್ ಆ್ಯಂಡ್ ಕಾರ್ಸ್, ಬೈಸಿಕಲ್ಸ್, ಸೊ ಇದಕ್ಕೆಲ್ಲ ನಾವು ಬಳಸ್ತೀವಿ ಆ ಒಂದು ಮೆಟಲ್ಸ್ಗಳನ್ನು. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಇಯರ್ ಇಂಡಿಯಾ ಹ್ಯಾಸ್ ಅ ರಿಚ್ mineral deposit in some states, especially in the Madhya Pradesh and Chhattisgarh. It's like central India anteli karitivi. So these states main occupation is mining. Okay, and also they are in the impure state. ಆ ಒಂದು ಸ್ಟೇಟನ್ನು ಇಂಪ್ಯೂರ್ ಮಾಡುತ್ತೆ, ಕಲುಷಿತಗೊಳಿಸುತ್ತೆ. ಓಕೆ, ಸೊ ಎಸ್, ಆ್ಯಂಡ್ ಆಲ್ಸೋ ದ ಲೈಕ್ ಓರ್ಸ್ ಆರ್ ದ ರಿಫೈನ್ಡ್ ಇನ್ ದ ಫ್ಯಾಕ್ಟ್ರೀಸ್ ಆ್ಯಂಡ್ ಆಲ್ಸೋ ದ ಮೇಡ್ into the metals. Okay, so these metals are used to make utensils, aeroplanes, cars, bicycles, machines and rail engines and sewing machines. Understood children? Yes, in this class we already discussed like fishing and mining. Understood children? Yes, thank you.